ಇನ್ನು ಇವತ್ತು ಪ್ರಧಾನಿ ಮೋದಿ ಸಂಪುಟ ಪುನರಚನೆಯಾಗ್ತಾ ಇದೆ. ಕೆಲವರು ಸಂಪುಟದಿಂದ ಔಟ್ ಆದರೆ ಇನ್ನು ಕೆಲವರು ಸಂಪುಟಕ್ಕೆ ಸೇರ್ತಾ ಇದ್ದಾರೆ. ಹಾಗಿದ್ರೆ ಕರ್ನಾಟಕದಿಂದ ಕೇಂದ್ರ ಸಚಿವರಾದವರ ಕತೆ ಏನು? ಯಾರಿಗೆ ಸಂಪುಟ ಭಾಗ್ಯ, ಯಾರಿಗೆ ದೌರ್ಭಾಗ್ಯ? ಇಲ್ಲಿದೆ ನೋಡಿ ಸ್ಟೋರಿ. ಇವತ್ತು ಪ್ರಧಾನಿ ಮೋದಿ ಸಂಪುಟ ಪುನರ್ರಚನೆಯಾಗ್ತಾ ಇದೆ. ಇದಕ್ಕೂ ಮುನ್ನ ದಿನವಾದ ನಿನ್ನೆ ಪ್ರಧಾನಿ ಮೋದಿ ತಮ್ಮ ಸಂಪುಟದ ಹಿರಿಯ ಸಹೋದ್ಯೋಗಿಗಳಾದ ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ನಿತಿನ್ ಗಡ್ಕರಿ ಅವರಿಗೆ ಸಂಪುಟ ಬದಲಾವಣೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸಂಪುಟಕ್ಕೆ ಸೇರುವ ಹೊರಹೋಗುವ ಸಚಿವರೊಂದಿಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಸಚಿವ ಜಿಎಂ ಸಿದ್ದೇಶ್ವರ್ ಸಂಪುಟದಿಂದ ಹೊರಬರುತ್ತಿದ್ದಾರೆ. 3 ದಿನಗಳ ಹಿಂದೆಯೇ ಸಿದ್ದೇಶ್ವರ್ ಕೈ ಬಿಡುವುದು ಖಚಿತವಾಗಿತ್ತು. ಆದರೆ ಅವರ ಸ್ಥಾನದಲ್ಲಿ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ, ರಮೇಶ್ ಜಿಗಜಿಣಗಿ ಮಧ್ಯೆ ಪೈಪೋಟಿ ಇತ್ತು. ಬಟ್ ಮುಂದಿನ ಚುನಾವಣಾ ದೃಷ್ಟಿಯಿಂದ ದಲಿತ ಎಡಗೈ ವರ್ಗದ ಪ್ರಾತಿನಿಧ್ಯ ನೀಡುವ ಉದ್ದೇಶದಿಂದ ರಮೇಶ್ ಜಿಗಜಿಣಗಿಗೆ ಮಂತ್ರಿ ಪಟ್ಟ ನೀಡಲಾಗ್ತಾ ಇದೆ. ನಿನ್ನೆ ಸಂಜೆಯೇ ಅಮಿತ್ ಶಾ ಸಿದ್ದೇಶ್ವರ್ ಹಾಗೂ ಜಿಗಜಿಣಗಿ ಅವರಿಗೆ ಈ ಬಗ್ಗೆ ಕರೆದು ತಿಳಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಜಿಎಂ ಸಿದ್ದೇಶ್ವರ್ ತಮ್ಮ ಇಲಾಖೆಯಲ್ಲಿ ಯಾವುದೇ ಕೆಲಸ ಮಾಡುವ ಇಚ್ಛೆ ತೋರಲಿಲ್ಲ ಮತ್ತು ದಾವಣಗೆರೆ ಬಿಟ್ಟು ಆಚೆಗೆ ಮಂತ್ರಿಯಾಗಿ ಕೆಲಸ ಮಾಡುವ ಆಸಕ್ತಿ ತೋರಲಿಲ್ಲ ಎನ್ನುವ ಕಾರಣಕ್ಕೆ ಅವರನ್ನ ಕೈ ಬಿಡಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಆದರೆ ಇದೇ ಮೊದಲ ಬಾರಿ ಕೇಂದ್ರದ ಬಿಜೆಪಿ ಕಚೇರಿಯಲ್ಲಿ ಲಿಂಗಾಯತ ಮಂತ್ರಿ ಇಲ್ಲದಿರುವುದು ಅನೇಕರ ಹುಬ್ಬೇರಿಸಿದೆ. ಇನ್ನು ಒಕ್ಕಲಿಗ ನಾಯಕರನ್ನ ಕೈಬಿಟ್ಟರೆ ಪ್ರತಿಕೂಲ ಪರಿಣಾಮ ಉಂಟಾಗಬಹುದು ಎನ್ನುವ ಕಾರಣಕ್ಕೆ ಸದಾನಂದ ಸೇಫ್ ಆಗಿದ್ದು, ಖಾತೆ ಬದಲಾವಣೆ ಇನ್ನೂ ಸಸ್ಪೆನ್ಸ್. ಇನ್ನು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ಅವರಿಗೆ ಹೆಚ್ಚುವರಿಯಾಗಿ ಸಂಸದೀಯ ವ್ಯವಹಾರಗಳ ಇಲಾಖೆ ದೊರೆಯುವ ಸಾಧ್ಯತೆ ಇದೆ. ದೆಹಲಿಯಿಂದ ಪ್ರಶಾಂತ್ ನಾಥು, ಸುವರ್ಣ ನ್ಯೂಸ್. ಇವತ್ತು ಬೆಳಗ್ಗೆ 11 ಗಂಟೆಗೆ ನೂತನ ಸಚಿವರುಗಳು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ರಾಜ್ಯದ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಸೇರಿದಂತೆ 19 ಮಂದಿ ಮೋದಿ ಸಂಪುಟವನ್ನು ಸೇರಲಿದ್ದಾರೆ. ಇನ್ನು ಮುಂಬರುವ ವಿಧಾನಸಭಾ ಚುನಾವಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಉತ್ತರ ಪ್ರದೇಶದ ಅನುಪ್ರಿಯಾ ಪಟೇಲ್ ಹಾಗೂ ಮಹೇಂದ್ರನಾಥ್ ಪಾಂಡೆ, ರಾಮದಾಸ್ ಹಠಾವಳೆ ಹಾಗೂ ಕೃಷ್ಣರಾಜ್ ಮೋದಿ ಸಂಪುಟ ಭಾಗ್ಯ ನೀಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಉತ್ತರಾಖಂಡ್ನ ಅಜಯ್ ತಮ್ಟೆ, ಪಶ್ಚಿಮ ಬಂಗಾಳದ ಎಸ್ ಅಹಲುವಾಲಿಯಾ, ರಾಜಸ್ಥಾನದ ಪಿಪಿ ಚೌಧರಿ ಹಾಗೂ ಅರ್ಜುನ್ ರಾಮ್ ಮೇಘವಾಲ್ ಸಂಪುಟ ಸೇರುವುದು ಬಹುತೇಕ ಖಚಿತವಾಗಿದೆ. ಇನ್ನು ಗುಜರಾತ್ನ ಪುರುಷೋತ್ತಮ್ ಕೂಡ ಮೋದಿ ಟೀಮ್ ಸೇರ್ಕೊಳ್ಳಲಿದ್ದಾರೆ. ಒಟ್ಟು 19 ಮಂದಿಗೆ ಸಂಪುಟ ಭಾಗ್ಯ, ರಾಜ್ಯದಿಂದ ಜಿಗಜಿಣಗಿಗೆ ಭಾಗ್ಯ ಲಭಿಸಿದೆ.